ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್, ಅರ್ಥಶಾಸ್ತ್ರ ಪ್ರಾಧ್ಯಾಪಕರು, ಮುಧೋಳ್. ಇವತ್ತೊಂದು ಹೊಸ ಸಂಚಿಕೆ. ಅದೇನೆಂದರೆ ಬ್ರೇಕಿಂಗ್ ನ್ಯೂಸ್. ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದರೆ ಪದವಿ ಮಹಾವಿದ್ಯಾಲಯಗಳ, ಸರ್ಕಾರಿ ಪದವಿ ಮಹಾವಿದ್ಯಾಲಯಗಳ ಹಾಗೂ ಸರ್ಕಾರಿ ಪಾಲಿಟೆಕ್ನಿಕ್, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು, UVCA ವಿಶ್ವವಿದ್ಯಾಲಯ ಇವುಗಳ ನೇಮಕಾತಿಗಾಗಿ ಆರ್ಥಿಕ ಇಲಾಖೆ ಈ ಪ್ರಸ್ತಾವನೆಗೆ ಅನುಮೋದನೆಯನ್ನು ನೀಡಿದೆ. 28/1/2026 ಆಡಳಿತ ಇಲಾಖೆಯ ಕಡಿತವನ್ನು ಪರಿಶೀಲಿಸಲಾಗಿದೆ. 2025-26ನೇ ಸಾಲಿನ ಆಯವ್ಯಯ ಭಾಷಣ ಖಂಡಿಕೆ 124ರ ಘೋಷಣೆಯಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಸರ್ಕಾರಿ ಪಾಲಿಟೆಕ್ನಿಕ್ಗಳು, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಮತ್ತು UVCA ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಎದುರಾಗಿ ಆಡಳಿತ ಇಲಾಖೆ ಪ್ರಸ್ತಾಪಿಸಿದಂತೆ ಈ ಕೆಳಕಂಡ ಪಟ್ಟಿಯ ಅನ್ವಯ 2,000 ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಸಹಮತಿ ನೀಡಿದೆ. ಕ್ರಮ ಸಂಖ್ಯೆ ಕಾಲೇಜುಗಳು ಭರ್ತಿ ಮಾಡಲು ಪ್ರಸ್ತಾಪಿಸಲಾಗಿರುವ ಹುದ್ದೆಗಳ ಸಂಖ್ಯೆಯ ಮಾಹಿತಿಯನ್ನು ನಿಮಗೆ ನೀಡುತ್ತಾ ಇದ್ದೇನೆ. ಕ್ರಮ ಸಂಖ್ಯೆ 1, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್. ಒಟ್ಟು ಹುದ್ದೆಗಳು 826 ಹುದ್ದೆಗಳ ನೇಮಕಾತಿಗಾಗಿ ಪ್ರಸ್ತಾವನೆ ನೀಡಲಾಗಿದೆ. ಅದೇ ರೀತಿಯಾಗಿ ಕ್ರಮ ಸಂಖ್ಯೆ 2, ಸರ್ಕಾರಿ ಪಾಲಿಟೆಕ್ನಿಕ್ 941 ಹುದ್ದೆಗಳ ನೇಮಕಾತಿಗಾಗಿ ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆ ನೀಡಿದೆ. ಅದೇ ರೀತಿಯಾಗಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು 186 ಹುದ್ದೆಗಳನ್ನು ಭರ್ತಿ ಮಾಡಲು ಪ್ರಸ್ತಾವನೆಯನ್ನು ನೀಡಿದೆ ಆರ್ಥಿಕ ಇಲಾಖೆ. ಅದರ ಜೊತೆಗೆ ಕ್ರಮ ಸಂಖ್ಯೆ 4, UVCA ವಿಶ್ವವಿದ್ಯಾಲಯ, ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಒಟ್ಟು 47 ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಭರ್ತಿ ಮಾಡಲು ಸಹಮತಿ ನೀಡಿದೆ. ಒಟ್ಟು 2,000 ಹುದ್ದೆಗಳ ನೇಮಕಾತಿಯ ಒಂದು ಪ್ರಕ್ರಿಯೆ ಈಗ ನಡೆಯಲಿದೆ. ಸದ್ಯ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ನೇಮಕಾತಿ ನಡೀತಾ ಇದೆ. ಹಾಗಾಗಿ ಇವತ್ತಿನ ಒಂದು ವಿಶೇಷ ಸಂಚಿಕೆಯನ್ನು ಮುಂಬರುವ ದಿನಮಾನಗಳಲ್ಲಿ ಈ ಒಂದು ಪರೀಕ್ಷೆ ನಡೀತಾ ಇರೋದರಿಂದ, ಈ ಒಂದು ನೇಮಕಾತಿ ಆಗ್ತಾ ಇರೋದರಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ನೇಮಕಾತಿ ಹೊಂದಲಿಕ್ಕೆ ಇದೊಂದು ವಿಶೇಷ ಅವಕಾಶ. ಇಲ್ಲಿ ವೇತನ UGC ವೇತನ ಶ್ರೇಣಿಯಂತೆ ವೇತನವನ್ನು ನೀಡಲಾಗ್ತದೆ. ಈಗ ಸದ್ಯದ 7ನೇ ವೇತನದ ಪ್ರಕಾರ ₹57,700ರಿಂದ 1,82,400 ವೇತನ ಶ್ರೇಣಿಯನ್ನು ಹೊಂದಿದೆ. ಲೆವೆಲ್ 10ನಲ್ಲಿ ಇದು ಬರುತ್ತೆ. ಹಾಗಾಗಿ ಮುಂಬರುವ ದಿನಮಾನಗಳಲ್ಲಿ ಈ ಒಂದು ನೇಮಕಾತಿ ನಡೆಯುತ್ತದೆ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ತಯಾರಿಯನ್ನು ಮಾಡಿಕೊಳ್ಳಿ. ಹಾಗಾಗಿ ಇಲ್ಲಿ ಯಾವ ರೀತಿಯಾಗಿ ಪರೀಕ್ಷೆ ನಡೆಯುತ್ತೆ, ಎಷ್ಟು ಪತ್ರಿಕೆಗಳಿಗೆ ನಾವು ಪರೀಕ್ಷೆಯನ್ನು ಬರೀಬೇಕಾಗತ್ತೆ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ. ಕಡ್ಡಾಯ ಪತ್ರಿಕೆ 1, ಅದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟದ್ದು. ಅಂಕಗಳು 100. 2 ಗಂಟೆಯ ಸಮಯಾವಕಾಶವನ್ನು ನೀಡಲಾಗಿರುತ್ತದೆ. ಇದು ಕಡ್ಡಾಯ ಪತ್ರಿಕೆ ಪೇಪರ್ 1 ಕನ್ನಡ. ಪೇಪರ್ 2 ಇಂಗ್ಲಿಷ್, ಇದು ಕೂಡ ಕಡ್ಡಾಯ ಪತ್ರಿಕೆಯಾಗಿರ್ತದೆ. 100 ಅಂಕಗಳು, 2 ಗಂಟೆಗಳ ಸಮಯಾವಕಾಶವನ್ನು ನೀಡಲಾಗಿರುತ್ತದೆ. ಇದು ಕಡ್ಡಾಯ ಪತ್ರಿಕೆ A. ಅದೇ ರೀತಿ B, ಕಡ್ಡಾಯ ಪತ್ರಿಕೆ B, ಪೇಪರ್ 3 ಸಾಮಾನ್ಯ ಜ್ಞಾನ, 50 ಪ್ರಶ್ನೆಗಳು ಇರ್ತವೆ. ಇಲ್ಲಿ 2 ಗಂಟೆಗಳ ಸಮಯಾವಕಾಶವನ್ನು, ಪರೀಕ್ಷೆ ಬರಲಿಕ್ಕೆ ಸಮಯಾವಕಾಶವನ್ನು ನೀಡಲಾಗಿರುತ್ತದೆ. ಅದೇ ರೀತಿ ಪೇಪರ್ 4 ಐಚ್ಛಿಕ ವಿಷಯ, ಅಂದರೆ ಆಯಾ ವಿಷಯಗಳ ಐಚ್ಛಿಕ ವಿಷಯಗಳ, ಉದಾಹರಣೆಗೆ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಇತಿಹಾಸ ಮತ್ತು ಸಂಖ್ಯಾಶಾಸ್ತ್ರವಾಗಿರಬಹುದು, ಅವರವರ ಐಚ್ಛಿಕ ವಿಷಯಗಳು ಕನ್ನಡವಾಗಿರಬಹುದು. ಹೀಗೆ ಅವರವರ ಐಚ್ಛಿಕ ವಿಷಯಗಳ ಆಧಾರದ ಮೇಲೆ 250 ಅಂಕಗಳಿಗೆ 3 ಗಂಟೆಗಳ ಸಮಯಾವಕಾಶವನ್ನು ನೀಡಿ ಈ ಒಂದು ಪರೀಕ್ಷೆಗಳನ್ನು ಮಾಡಲಾಗ್ತದೆ. ಹಾಗಾಗಿ A ಕಡ್ಡಾಯ ಪತ್ರಿಕೆ ಪೇಪರ್ 1 ಕನ್ನಡ, ಪೇಪರ್ 2 ಇಂಗ್ಲಿಷ್, ಇವೆರಡು 100 ಅಂಕಗಳಿಗೆ ಇರ್ತದೆ. ಅದೇ ರೀತಿ B ಕಡ್ಡಾಯ ಪತ್ರಿಕೆ 3 ಸಾಮಾನ್ಯ ಜ್ಞಾನ, ಇದು 50 ಅಂಕಗಳಿಗೆ ಇರುತ್ತದೆ. ಸಮಯಾವಕಾಶ 2 ಗಂಟೆ ನೀಡಲಾಗಿರುತ್ತೆ. ಪೇಪರ್ 4 ಐಚ್ಛಿಕ ವಿಷಯಗಳು 250 ಅಂಕಗಳಿರ್ತವೆ. ಇದಕ್ಕೆ 3 ಗಂಟೆಗಳ ಸಮಯಾವಕಾಶವನ್ನು ಕೊಟ್ಟಿರ್ತಾರೆ. ಇಲ್ಲಿ
ಯಾವ ಪರೀಕ್ಷೆಯನ್ನು ಬರೆಯುವಂಥ ಸಂದರ್ಭದಲ್ಲಿ 1 ಅಂಕದ ಪ್ರಶ್ನೆಗಳಿದ್ದರೆ ಅದು 1/4 ಅಂದರೆ ಋಣಾತ್ಮಕ ಅಂಕ 0.25 ಋಣಾತ್ಮಕ ಅಂಕ ಇರ್ತದೆ. ಒಂದು ವೇಳೆ ಒಂದು ಪ್ರಶ್ನೆಗೆ 2 ಅಂಕಗಳಿದ್ದರೆ 1/2 ಅಂದರೆ 0.50 ಸೊ ಅಂಕಗಳ ಋಣಾತ್ಮಕ ಅಂಕಗಳನ್ನು ಇಲ್ಲಿ ನಿಗದಿಪಡಿಸಲಾಗಿರ್ತದೆ. ಹಾಗಾಗಿ ಮುಂಬರುವ ದಿನಮಾನಗಳಲ್ಲಿ ಈ ಒಂದು ನೇಮಕಾತಿ ಖಂಡಿತವಾಗಿಯೂ ಸೊ ಪ್ರಥಮ ದರ್ಜೆ ಕಾಲೇಜುಗಳ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಈ ಒಂದು ನೇಮಕಾತಿಯಲ್ಲಿ ನೀವು ಆಯ್ಕೆ ಆಗಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಯಾಕಂದರೆ ಈಗ ಹುದ್ದೆಗಳ ನೇಮಕಾತಿ ಅಂದರೆ ಹುದ್ದೆಗಳು ಸ್ವಲ್ಪ ದಿನದಿಂದ ದಿನಕ್ಕೆ ಈಗ ಕಡಿಮೆ ಆಗ್ತಾ ಹೋಗ್ತವೆ. ಈಗಾಗಲೇ ಸುಮಾರು ನೇಮಕಾತಿಗಳನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ನೇಮಕಾತಿಯನ್ನು ಮಾಡಲಾಗಿದೆ. ಅದೇ ರೀತಿ ಅನುದಾನಿತ ಕಾಲೇಜುಗಳಲ್ಲಿ ಕೂಡ ಈಗಾಗಲೇ ನೇಮಕಾತಿ ಮಾಡಿಕೊಂಡಿರುವುದರಿಂದ ಮುಂಬರುವ ದಿನಮಾನಗಳಲ್ಲಿ ಸುಮಾರು ದಿನಗಳವರೆಗೆ ಖಾಲಿ ಹುದ್ದೆಗಳ ಇರೋದಿಲ್ಲ. ಹಾಗಾಗಿ ಇದು ಒಂದು ಸುವರ್ಣ ಅವಕಾಶ. ಎಲ್ಲ ವಿಷಯಗಳ ಸಂಬಂಧಪಟ್ಟಂಥ ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿಕೊಳ್ಳಿ. ಸೊ ನಾನು ಈ ಒಂದು ವಿಷಯವನ್ನು ಹೇಳ್ತಾ ಇದ್ದೇನೆ. ನನ್ನ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ಹೇಳಿರುವಂಥ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ. ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಲವಾರು ವಿಷಯಗಳ ವಿವರಣೆಯನ್ನು ನಾನು ನೀಡಿದ್ದೇನೆ. BA ಓದುವಂಥ ವಿದ್ಯಾರ್ಥಿಗಳಿಗಾಗಿ ಮತ್ತು ಅರ್ಥಶಾಸ್ತ್ರ ಅಧ್ಯಯನ ಮಾಡುವಂಥ ವಿದ್ಯಾರ್ಥಿಗಳಿಗಾಗಿ ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಚಲಿತ ಘಟನೆಗಳು, ಭೂಗೋಳಶಾಸ್ತ್ರ, ಭಾರತೀಯ ಸಂವಿಧಾನ, ಇತಿಹಾಸ, ವಿಜ್ಞಾನ ಹೀಗೆ ಹಲವಾರು ರೀತಿಯ ವಿಷಯಗಳ ಬಗ್ಗೆ ನಾನು ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ವಿವಿಧ ಕ್ಲಾಸ್ಗಳನ್ನು ಮಾಡಿದ್ದೇನೆ. ಅದರ ಸದುಪಯೋಗವನ್ನು ನೀವು ಪಡಿಸ್ಕೊಳ್ಬೋದು. ಮೊನ್ನೆ ನಡೆದಿರತಕ್ಕಂಥ SDA ಎಕ್ಸಾಮಲ್ಲಿ ಹಲವಾರು ಪ್ರಶ್ನೆಗಳು ನಾನು ಕ್ಲಾಸ್ ಮಾಡಿರುವಂತಹ ಕ್ಲಾಸ್ಗಳಲ್ಲೇ ಕೇಳಿರುವಂಥ ಉದಾಹರಣೆಗಳಿದ್ದಾವೆ. ಅವುಗಳನ್ನು ನೀವು ನೋಡ್ಕೊಳ್ಬೋದು. ಜೊತೆಗೆ ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿ ಸ್ಕಿಲ್ಸ್ ಅಂದರೆ ಯಾವ ರೀತಿಯ ಅಪ್ಲಿಕೇಶನ್ಗಳನ್ನು ಸರ್ಚ್ ಮಾಡಿ ಓದೋದರಿಂದ ಅನುಕೂಲವಾಗುತ್ತೆ ಅನ್ನುವ ಒಂದು ಕ್ಲಾಸನ್ನು ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ದೇನೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.